ಬಗ್ಗೆ ಒಬ್ಬ ಮುಸಲ್ಮಾನರು ಮಾತಾಡ್ತಾರೆ. ಅಂದ್ರೆ ಅವ್ರು ಫಸ್ಟ್ ಹೆಂಗಿತ್ತು, ಅವಾಗೆಲ್ಲ 500 ರೂಪಾಯಿ ಕೊಟ್ಬಿಟ್ಟು ಯಾವ ರೀತಿ ಕಲ್ಲು ನೋಡಿದ್ದು. ಇವತ್ತು ಅದೇ ಮೋದಿ ಅವ್ರು ಹೋಗಿದ್ದಕ್ಕೆ ಲಕ್ಷಾಂತರ ಮುಸಲ್ಮಾನರು ಬಂದು ಸಪೋರ್ಟ್ ಮಾಡಿರ್ತಾರೆ. ಮೋದಿ ಅವ್ರು ಬಂದ್ಮೇಲೆ ನಮ್ಮ ಜಮ್ಮು ಕಾಶ್ಮೀರ ಚೇಂಜ್ ಆಗಿರೋದಂತ. ಆ ಬದಲಾವಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದ್ರೆ 70 ವರ್ಷದಿಂದ ಆ ರೀತಿ ಯಾರು ಯೋಚನೆ ಮಾಡಿರಲಿಲ್ಲ ಸರ್. ಇವತ್ತು ಕೂಡ ನಮ್ಮ ದೇಶದಲ್ಲಿರೋ ಮುಸಲ್ಮಾನರಲ್ಲಿ 20% ಮುಸಲ್ಮಾನರು ಇಂಡಿಯನ್ ಮುಸಲ್ಮಾನರಾಗ ಅವರೇ. ಇನ್ನು 80% ಮುಸಲ್ಮಾನರು ಪಾಕಿಸ್ತಾನ ಮುಸಲ್ಮಾನರಾಗ ಅವರೇ. ಅವರಷ್ಟೇ ವಿರೋಧ ಮಾಡ್ತಾರೆ. ಈ ಇಂಡಿಯನ್ ಮುಸಲ್ಮಾನರು ಯಾರವರು, ಅವ್ರು ಎಲ್ಲರೂ ಕೂಡ ಮೋದಿ ಇವತ್ತು ಇಷ್ಟಪಡ್ತಾರೆ. ಯಾಕೆಂದರೆ ಇದು ನನ್ನ ದೇಶ, ನಾನು ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ, ನನ್ನ ದೇಶ, ಇದು ನನ್ನ ದೇಶ ಭಾರತ ಅಂತೇಳಿ ಭಾಳ ಹೆಮ್ಮೆ ಪಡ್ತಾರೆ. ಅದರೊಳಗೆ ನಾವು ಅದನ್ನು ಭೇದ ಭಾವ ಮಾಡೋದು ಬೇಡ. ಮುಸಲ್ಮಾನರೇನು ಬೇರೆಯವರು ಅಂತಲ್ಲ, ನಮ್ಮರೇ, ನಮ್ಮ ದೇಶದಲ್ಲಿ ಇರುವಂಥವ್ರು ನಮ್ಮ ಜೊತೆ ಹುಟ್ಟು ಬೆಳೆದಿದ್ರು ಅಂತ ಬದಲಾವಣೆ. ಫಸ್ಟ್ ಅಲ್ಲಿ ಜೈ ಪಾಕಿಸ್ತಾನ ಅಂತಿದ್ರು, ಈಗ ಜೈ ಹಿಂದೂಸ್ತಾನ್, ಜೈ ಭಾರತ. ಹೌದು. ಅಂತದಕ್ಕೆ ಏನು ಹೇಳ್ತೀರಾ ನೀವು ಆ ಬದಲಾವಣೆಗೆ? ಖಂಡಿತವಲ್ಲ, ಅದಕ್ಕೆ ಚೇಕಾರ ಆಗ್ತೀವಿ ನಾವು. ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀವಿ, ನಾವು ಮೋದಿಜಿಗೂ ಕೂಡ ಜಯಂತೀವಿ ಅದರೊಳಗೆ. ಒಟ್ಟಾರೆಯಾಗಿ ಮತ್ತೆ ಪ್ರಧಾನಿ ಖಂಡಿತವಲ್ಲ ಕೂಡ